ಆರ್ಥಿಕ ಶುಭಾಶಯಗಳೆಲ್ಲರಿಗೂ. ಮಹಾಶಿವರಾತ್ರಿಯ ಈ ಶುಭ ದಿನದ ಜನಪದ ಜಾಗರಣೆಯ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ನಡೆಸಿದ ಶ್ರೀಗಳೆಲ್ಲರಿಗೂ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿ ಇವತ್ತಿನ ಈ ಮಹಾಶಿವರಾತ್ರಿಯ ಜನಪದ ಜಾಗರಣ ಸಭೆ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯರು, ಯಾವಾಗಲೂ ಈ ಭಾಗದ ಹಿತಚಿಂತನೆಯ ಅಭಿವೃದ್ಧಿಯ ಚಿಂತಕರಲ್ಲಿ ಒಬ್ಬರಾದ ಗಂಗಾಧರ ದೊಡ್ಡವಾಡವರೇ, ವಿರೂಪಾಕ್ಷಿ ಕಳ್ಳಿಮನಿಯವರೇ, ನಮ್ಮ ಡಾಕ್ಟರ್ ಉಮೇಶ್ ಮಹಾದೇವನವರೇ, ಆತ್ಮೀಯರು ಹಿರಿಯರಾದ ಶಾಂತಮ್ಮ ಕಡಿವಾಳವರೇ, ವಿ ಜಿ ಪಾಟೀಲ್, ನನ್ನ ಇನ್ನೊಬ್ಬ ಸೋದರ ಶಿವಳ್ಳಿಯವರೇ, ನಾನು ಎಲ್ಲರೂ ಮಾತನಾಡುತ್ತಲೇ ನಾವೊಂದು ಶಿಕ್ಷಣ ಸಂಸ್ಥೆ ಯಾಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಈ ಭಾಗಕ್ಕೆ ಏನಾರ ಅಭಿವೃದ್ಧಿ ಆಗಲಿ. ದಿನನಿತ್ಯ ನನಗೆ ಬರೋರು ನನ್ನಲ್ಲಿ ದೊಡ್ಡದಾದ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು. ಪ್ರತಿಶತ 99ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರಿಚಯಸ್ಥರ ಮಕ್ಕಳೇ ಇರ್ತಾರೆ. ನಮ್ದೊಂದು ಅಡ್ಮಿಷನ್ ತಗೋರಿ ಅಂತ ದೊಡ್ಡವಾಡವ್ರಿಗೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ವೀರಶೈವ ಲಿಂಗಾಯತ ಒಳಪಂಗಡಗಳನ್ನು ಒಕ್ಕೂಟವನ್ನು ನಾವು 3 ವರ್ಷದಿಂದ ಪ್ರಾರಂಭಿಸಿ ಹರಿದು ಹಂಚಿ ಹೋದಂಥ ಸಮಾಜವನ್ನು ಒಂದುಗೂಡಿಸಬೇಕಂತ ಒಂದು ಘನ ಉದ್ದೇಶದಿಂದ ಸ್ಥಾಪನೆ ಮಾಡಿವಿ. ಅದರ ನಮ್ಮ ಡಿವಿಷನ್ದ ಅಧ್ಯಕ್ಷನನ್ನಾಗಿ ಗಂಗಾಧರ ದೊಡ್ಡವಾಡ ಅವರು ಕೂಡ ಪ್ರಮುಖ ಪಾತ್ರ ವಹಿಸುವುದಷ್ಟೇ ಅಲ್ಲ, ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಭಾಳ ತಮಗೆಲ್ಲ ಒಂದು ಈ ವೇದಿಕೆ ಮೂಲಕ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಶಿವಳ್ಳಿಯವರಲ್ಲಿ, ಗಂಗಾಧರವ್ರಲ್ಲಿ, ಕಳ್ಳಿಮನಿಯವರಲ್ಲಿ, ಶಾಂತನ್ನ, ರಮೇಶ್ ಮಾದೇವಪ್ಪನವರು, ವಿ ಜಿ ಪಾಟೀಲ್, ಉಳಿದ ಎಲ್ಲರ ಸಹಕಾರದೊಂದಿಗೆ 50 ಲಕ್ಷ ತರುವ ಜವಾಬ್ದಾರಿಯನ್ನು ನಮ್ಗೆ ಕೊಟ್ಟಾರೆ. ನಾನು ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸ್ಕೊಂಡು ಹೋಗ್ತೀನಿ. ಇಂದಿನ ಆರ್ಥಿಕ ಸಚಿವರು ದಲಿತರು, ಹಿಂದುಳಿದವರ, ಜನಸಾಮಾನ್ಯರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಆರ್ಥಿಕ ಸಚಿವರಾಗಿದ್ದಾರೆ. ಅವ್ರಿಗೆ ಬೆಂಬಲಗಳನ್ನು ಎಲ್ಲೆಲ್ಲೇ ರಾಜಕೀಯ ಒತ್ತಡವನ್ನು ಹೇರಲು ನಮ್ಮ ಸಮಾಜದ ಮಠ ಮುಂಬರುವ 1 ವರ್ಷದಲ್ಲಿ ಮುಂದಿನ ಮಹಾಶಿವರಾತ್ರಿ ಜನಪದದ ಜಾಗರಣೆಯಲ್ಲಿ ವಿಜೃಂಭಣೆ ನಮ್ಮ ಹಿರಿಯರಾದ ಗಂಗಾಧರ ಹೇಳಿದ್ರು, ಮುಖ ಕಾಣ್ಬೇಕಂತ ಹೇಳಿದ್ರು. ಅದರ ಮಟ್ಟಕ್ಕೆ ಬೆಳೀಲಿ, ಈ ಮಠದಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸ ಆಗ್ತಾವಂತ ನಾವೆಲ್ಲ ಬಯಸಿದ್ದೀವಿ. ಎಷ್ಟೇ ಕೆಲಸದ ಒತ್ತಡದಲ್ಲಿ ತಾವು ಯಾವಾಗ ಆದೇಶ ಮಾಡ್ತೀವಿ, ನಾವು ನಿಮ್ಮೊಂದಿಗೆ ಸದಾ ಕಾಲ ಇರ್ತೀವಿ. ಬೆಂಗಳೂರಲ್ಲ, ದಿಲ್ಲಿ ಇರಲಿ, ಎಲ್ಲಾದರೂ ಬರ್ತೀವಿ. ಮುಜರಾಯಿ ಸಚಿವರಿಗೂ ಭೇಟಿಯಾದನು. ವಿಶೇಷ ಅನುದಾನದ ಅಡಿಯಲ್ಲಿ 50 ಲಕ್ಷ ರೂಪಾಯಿ ತರೋಣ ಅಂತೇಳಿ ನನ್ನ ಮಾತು ವಿರಾಮ ಹೇಳುವುದರೊಂದಿಗೆ ಮತ್ತೊಮ್ಮೆ ತಮಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ಮುಂಬರುವ ಶಿವರಾತ್ರಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯದಾಗಲಿ, ಮಳೆ ಬೆಳೆ ಅಭಿವೃದ್ಧಿಯತ್ತ ನಮ್ಮ ಜನಕ್ಕಾಗಲಿ. ಜನಪದ ಜಾಗರಣೆಗೆ ನನ್ನ ಕಿರಿಯ ಸೋದರಿಗೆಲ್ಲ ತಯಾರಾಗ್ಯದ. ಮುಂದಿನ ಕಾರ್ಯಕ್ರಮವನ್ನು ಎಲ್ಲರೂ ನಡೆಸ್ಕೊಂಡು ಹೋಗಿ ಸ್ವಾಮಿಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ನಾನು ಮಾತುಗಳನ್ನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.